ರಾಜಕೀಯವನ್ನು ಹೊರತುಪಡಿಸಿ ಬೇರೆ ವಿಚಾರಗಳನ್ನು ಬರೆದಿರೋದ್ರದ್ದು ಲೇಖನಗಳ ಸಂಗ್ರಹ. ಅದು ಅದ್ರ ಕೆಳಗಡೆ ಬರೆದೆ, ಗಟ್ಟಿಯಾಗಿ ಮಾತನಾಡಲಾಗದ ಸಮುದಾಯ ಒಂದರಲ್ಲಿ ಜನಿಸಿರುವ ನಾನು ಅಂತೆಲ್ಲ ಸ್ವಲ್ಪ ಸಾಹಿತ್ಯಿಕ ಅಲಂಕಾರಿಕವಾಗಿ ಬರೆದ್ರಿ. ಪತ್ರಕರ್ತರಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿ ಪ್ರಸ್ತುತ ರಾಜಕೀಯದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಹಿಂದುಳಿದ ವರ್ಗದವರು ತಪ್ಪು ಮಾಡಿದ್ರೆ ಅದು ತಪ್ಪೇ ಅಲ್ಲ ಅಂತ. ಶೆಟ್ರ್ ತಪ್ಪೇ ಅಲ್ಲ ಅಂತ ಹೆಂಗೆ ಹೇಳಲಿಕ್ಕಾಗತ್ತೆ? ನೀವು ಬೇಕಿದ್ರೆ ಚಡಿಯೇಟು ಕೊಡುವಾಗ ಒಂದು 10 ಚಡಿಯೇಟು ಕಡಿಮೆ ಕೊಡಿ, ಅವರಿಗೆ ಸಿಟ್ಟು ಬಂದ್ಬಿಡ್ತು. ಅವರಿಗೆ ತಮ್ಮ ನಿನಗೆ ಜಗತ್ತು ಗೊತ್ತಿಲ್ಲ, ಮಣ್ಣಂಗಟ್ಟಿ ಯಾರಿಗೆ ಶಿಕ್ಷೆ ಕೊಡ್ತೀನಿ ಹಂಗೆ ಹೆಂಗಂತ ಜೋರಾಗಿ ಹಾಲಿಗೆ ಬಂದವನಿಗೆ ಎಮ್ಮೆ ಕ್ರೈ ಹಾಕ್ಬೇಕಾಗಿತ್ತು. ಪತ್ರಿಕೆಗೆ ಸೇರ್ಬೇಕು ಅಂತ ಬಂದಿರೋದು, ಇದ್ಯಾಕೆ ಸುಮ್ಮನೆ ಮೈ ಮೇಲೆ ಹಾಕೊಂಡೆ ಅಂತ ಹೇಳ್ಬಿಟ್ಟು. ಕೋಸ್ಟಲ್ ಜನ ಇರ್ತಾರಲ್ಲ ಸರ್, ನೀವು ಮಂಗಳೂರು ಕಾರವಾರ ಬಹಳ ಸಾಹಸ ಪ್ರವೃತ್ತಿ ಇರುವಂತಾರೆ, ನಿಜಾನ? ಯಾವ ಪ್ರವೃತ್ತಿ? ಸಾಹಸ ಪ್ರವೃತ್ತಿ ಸರ್ ಏನಿಲ್ಲ ಸರ್, ಒಬ್ಬ ಪತ್ರಕರ್ತನಾದವನು ಉತ್ತರ ಕರ್ನಾಟಕದಲ್ಲಿ ಒಂದು 5 ವರ್ಷ ಬದುಕಬೇಕು. ಅವನು ಹಂಗೆ ಬದುಕಿದ್ರೆ ಇಡೀ ಕರ್ನಾಟಕದ ಬಗ್ಗೆ ತಿಳ್ಕೊತಾನೆ ಅವನು. ಈ ಟೇಬಲ್ ಎತ್ತರಕ್ಕೆ ಬೆಳೆದ್ರೆ ಸಾಕು, ಹುಡುಗರು ಬಾಂಬೆಗೆ ಓಡೋಗ್ತಾ ಇದ್ರು, ಓಡೋಗ್ತಾ ಇದ್ರು, ಇಲ್ಲ ಬಸ್ ಹತ್ಕೊಂಡು ಕಳಿಸ್ಬಿಡ್ತಾ ಇದ್ರು ಅವ್ರನ್ನ.